ಚುನಾವಣೆ ಹತ್ರ ಬರ್ತಾ ಇದೆ. ಯಾವ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಗಳು ಅನ್ನೋ ಲೆಕ್ಕಾಚಾರದಲ್ಲಿರುವಾಗ ಮೈಸೂರಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ, ನೋಡೋಣ. ಮೈಸೂರಿನ ಲೋಕಸಭಾ ಎಲೆಕ್ಷನ್ಗೆ ಯತೀಂದ್ರ ಸ್ಪರ್ಧೆ ಬೇಡ. ಯತೀಂದ್ರ ಸ್ಪರ್ಧೆಗೆ ಈಗ ಸಮಯ ಸಂದರ್ಭ ಸರಿಯಿಲ್ಲ. ಮೂವರು ಶಾಸಕರು ಮತ್ತು ಓರ್ವ ಮಾಜಿ ಶಾಸಕರಿಂದ ಈ ರೀತಿಯ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ ಸಿಎಂ. ಮಗ ಯತೀಂದ್ರನ ಭವಿಷ್ಯಕ್ಕಾಗಿ ಅಭಿಪ್ರಾಯವನ್ನ ಸಂಗ್ರಹ ಮಾಡೋಕೆ ಮುಂದಾಗಿದ್ರು ಸಿಎಂ ಸಿದ್ದರಾಮಯ್ಯ. ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕೂರಿಸಿಕೊಂಡು ಒಬ್ಬೊಬ್ಬರನ್ನು ಅಭಿಪ್ರಾಯ ಕೇಳಿದ್ದಾರೆ. ಯಾಕೆ ಅಲ್ಲಿಗೆ ಅವ್ರ ಹೆಸರು ಬಂತು ಅಂದ್ರೆ ಅಲ್ಲಿನ ಸಂಸದ್ರೆ ಪ್ರಸ್ತಾಪ ಮಾಡಿದ್ರು, ಸವಾಲ್ ಹಾಕಿದ್ರು. ಬೇಕಾದ್ರೆ ಸಿಎಂ ಸಿದ್ದರಾಮಯ್ಯನವರು ಅವ್ರ ಮಗನನ್ನ ಇಲ್ಲಿಗೆ ನಿಲ್ಲಿಸ್ಲಿ ಅಂತ ಒಂದು ಸವಾಲ್ ಹಾಕಿದ್ರು. ಈ ಬೆನ್ನಲ್ಲೇ ಯತೀಂದ್ರ ಅವರು ಅಲ್ಲಿ ನಿಂತ್ಕೊಳ್ತಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಈಗ ಒಂದು ಸಮೀಕ್ಷೆ ಬೇರೆ ನಡೆಸಿದ್ದಾರೆ, ಗೆಲ್ತಾರಾ ಅಥವಾ ಹೆಂಗೆ, ಯತೀಂದ್ರ ಭವಿಷ್ಯ ಏನು ಮೈಸೂರಿಗೆ ನಿಲ್ಸಿದ್ರೆ ಅಂತ. ಪ್ರತಾಪ್ ಸಿಂಹ ವಿರುದ್ಧ ಯತೀಂದ್ರ ಸಿದ್ದರಾಮಯ್ಯ ಹಾಗಾದ್ರೆ ಸ್ಪರ್ಧೆ ಮಾಡಲ್ವಾ? ಜೆಡಿಎಸ್ ಬಿಜೆಪಿ ಒಂದಾಗಿರೋ ವೇಳೆ ಯತೀಂದ್ರ ಅವ್ರನ್ನ ನಿಲ್ಸಿ ರಿಸ್ಕ್ ತಗೊಳ್ಳೋದು ಬೇಡ, ಚಾನ್ಸ್ ತಗೊಳ್ಳೋದು ಬೇಡ. ಈ ಸಂದರ್ಭದಲ್ಲಿ ಒಕ್ಕಲಿಗ ಮತಗಳು ಮೈತ್ರಿ ಅಭ್ಯರ್ಥಿ ಪರ ಕ್ರೋಢೀಕರಣ ಆಗೋ ಸಾಧ್ಯತೆ ಇದೆ. ಕಾರಣ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿದೆಯಲ್ಲ, ಹಾಗಾಗಿ ಜಂಟಿ ಆಗಿದ್ದಾವಲ್ಲ, ಹಾಗಾಗಿ ಯತೀಂದ್ರ ಸ್ಪರ್ಧೆ ಸ್ವಲ್ಪ ರಿಸ್ಕ್ ಅಂತ ಮೂವರು ಶಾಸಕರು ಮತ್ತು ಅವರ ಮತ್ತೊಬ್ಬ ಆಪ್ತ ಓರ್ವ ಮಾಜಿ ಶಾಸಕ ಈ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾರಂತೆ. ಸದ್ಯಕ್ಕೆ ಬೇಡ, ಈ ಸಲ ಬೇಡ ಅಂತ. ಆದ್ರೆ ಓರ್ವ ಮಾಜಿ ಶಾಸಕ ಓರ್ವ ಪರಾಜಿತ ಅಭ್ಯರ್ಥಿ ಯತೀಂದ್ರ ಪರ ಬ್ಯಾಟಿಂಗ್ ಬೀಸಿದಾರಂತೆ. ಪರವಾಗಿಲ್ಲ, ನಿಲ್ಸ್ ನೋಡೋಣ ಅಂತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ. ಕೆಪಿ ನಾಗರಾಜ್, ಯತೀಂದ್ರ ಅವರ ಕ್ಷೇತ್ರದಿಂದ ತಂದೆ ಸಿದ್ದರಾಮಯ್ಯ ಅವರು ನಿಂತಿದ್ದು ಆಯ್ತು, ಗೆದ್ದಿದ್ದು ಆಯ್ತು, ಸಿಎಂ ಆಗಿದ್ದು ಆಯ್ತು. ಈಗ ಮಗನ ಭವಿಷ್ಯದ ಚಿಂತೆ ಅವ್ರು ಯೋಚನೆ ಮಾಡಲೇಬೇಕಾದ ಪರಿಸ್ಥಿತಿ. ಆದ್ರೆ ಮೈಸೂರಿಗೆ ಸಂಬಂಧಪಟ್ಟಂತೆ ಯತೀಂದ್ರ ಅವರ ಸ್ಪರ್ಧೆ ಇದು ಅವರ ಅಭಿಪ್ರಾಯ ಏನು? ಸಿಎಂ ಆಪ್ತರಿಂದ ಕೇಳಿ ಬಂದಿರುವಂತಹ ಅಭಿಪ್ರಾಯ ಸಂಗ್ರಹ ಏನು? ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ಮಗನ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಎನ್ನುವಂಥ ದೃಷ್ಟಿಯಿಂದಾಗಿ ಲೋಕಸಭಾ ಚುನಾವಣೆಗೆ ಮಗನನ್ನು ನಿಲ್ಲಿಸಬೇಕು ಅನ್ನುವಂಥ ಒಂದು ಆಸೆ ಸಿ ಎಂ ಅವರಿಗೆ ಇರುವಂಥದ್ದಂತೂ ಸತ್ಯ. ಆಗಂದ ಮಟ್ಟಕ್ಕೆ ಏಕಾಏಕಿಯಾಗಿ ಒಂದು ಬ್ಲೈಂಡ್ ಅಂತ ನಿರ್ಧಾರವನ್ನು ಸಿ ಎಂ ತೆಗೆದುಕೊಳ್ಳೋಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಕೂಡ ಮೈತ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ರೀತಿಯಾದಂಥ ಪರಿಣಾಮಗಳು ಏನೇನಾಗ್ತವೆ, ಮೈಸೂರಿನ ಮೇಲ್ನೋಟಕ್ಕೆ ಇದು ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದ್ರೂ ಕೂಡ ಲೋಕಸಭಾ ಚುನಾವಣೆಯ ಅಂತ ಬಂದಂಥ ಸಂದರ್ಭದಲ್ಲಿ ಅದು ಬೇರೆ ಥರದ ಲೆಕ್ಕಾಚಾರಗಳಾಗುತ್ತೆ. ಹೀಗಾಗಿನೇ ಸಿ ಎಂ ಅವರು ಇಲ್ಲಿಯ ಮಾಜಿ ಶಾಸಕರು ಜೊತೆಗೆ ಶಾಸಕರ ಅಂದರೆ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಮತ್ತು ಮಾಜಿ ಶಾಸಕರ ಸಭೆಯಲ್ಲಿ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಕೇಳಿರುವಂಥದ್ದು. ಆ ಸಭೆಯಲ್ಲಿ ಇದ್ದಂತಹ ಮೂವರು ಶಾಸಕರು ನೇರವಾಗಿ ಸಿ ಎಂ ಅವ್ರಿಗೆ ಹೇಳಿದ್ದಾರೆ, ಇಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಮೈತ್ರಿ ಅಭ್ಯರ್ಥಿಯ ಪರವಾಗಿ ಕ್ರೋಢೀಕರಣವಾಗ್ಬಿಡುವಂತಹ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಹಾಗಾಗಿ ಈ ಸಂದರ್ಭದಲ್ಲಿ ರಿಸ್ಕ್ ಬೇಡ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಇದನ್ನು ಸಿ ಎಂ ಅವರು ಗಂಭೀರವಾಗೂ ಕೂಡ ತೆಗೆದುಕೊಂಡಿದ್ದಾರೆ. ಹೀಗಾಗಿನೇ ಈ ರೀತಿಯಾದಂಥ ಬ್ಲೈಂಡಿನ ಲೆಕ್ಕಾಚಾರಗಳು ಬೇಡ, ನಾನು ಮುಂದಿನ ಬಾರಿ ಮೈಸೂರಿಗೆ ಬರೋದ್ರೊಳಗಡೆ ತಮ್ಮ ಕ್ಷೇತ್ರ ವ್ಯಾಪ್ತಿಯ ಜಾತಿಯ ಲೆಕ್ಕಾಚಾರಗಳು ಏನೇನಿದ್ದಾವೆ, ಇದು ನೀವು ಹೇಳಿದ್ದು ಇದು ವೈಯಕ್ತಿಕವಾದಂಥ ಅಭಿಪ್ರಾಯ, ಆದರೆ ನನಗೆ ಅಂಕಿಅಂಶಗಳ ಸಮೇತವಾಗಿ ಲೆಕ್ಕಗಳು ಬೇಕು, ಆ ಲೆಕ್ಕಗಳನ್ನು ತನ್ನಿ ತದನಂತರದಲ್ಲಿ ಗಮನಿಸೋಣ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಅಲ್ಲಿಗೆ ಮೇಲ್ನೋಟಕ್ಕೆ ಶಾಸಕರು ಮತ್ತು ಒಬ್ಬ ಮಾಜಿ ಶಾಸಕರ ಅಭಿಪ್ರಾಯ ಸ್ಪಷ್ಟವಾಗಿದೆ. ಈ ಸಂದರ್ಭದಲ್ಲಿ ರಿಸ್ಕ್ ಬೇಡ ಅನ್ನುವಂಥದ್ದು. ಯಾಕಂದರೆ ಒಕ್ಕಲಿಗ ಸಮುದಾಯದವ್ರನ್ನೇ ಕಾಂಗ್ರೆಸ್ನ ಅಭ್ಯರ್ಥಿ ಮಾಡದೇ ಇದ್ದರೆ ಒಕ್ಕಲಿಗ ಸಮುದಾಯಗಳು ಮತಗಳು ಎಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಯ ಪರವಾಗಿ ಕ್ರೋಢೀಕರಣವಾಗ್ಬಿಡುತ್ತೆ. ಹಾಗಾಗಿ ಕುರುಬ ಸಮುದಾಯದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ಚುನಾವಣೆ ಕಷ್ಟ ಆಗ್ಬೋದು ಅನ್ನುವಂಥದ್ದು ಆ ಶಾಸಕರು ಮತ್ತು ಒಬ್ಬ ಮಾಜಿ ಶಾಸಕರ ನೇರವಾದಂತಹ ಅಭಿಪ್ರಾಯವಾಗಿದೆ. ಆದರೆ ಇನ್ನೂ ಕೂಡ ಅಧಿಕೃತವಾದಂತಹ ರಿಪೋರ್ಟನ್ನು ತರೋದಕ್ಕೂ ಕೂಡ ಸಿ ಎಂ ಅವರು ಹೇಳಿದ್ದಾರೆ.
ವಿದ್ಯಾ. ಥ್ಯಾಂಕ್ ಯು ಕೆ ಪಿ ನಾಗರಾಜ್ ತಮ್ಮ ಡೀಟೇಲ್ಸ್ಗೆ. ಹೌದು, ಮಗನ ಭವಿಷ್ಯದ ಚಿಂತೆ ಇದೆ. ಯಾಕಂದ್ರೆ ಮಗ ಸದ್ಯ ಮಗನ ಕ್ಷೇತ್ರದಿಂದನೇ ಸ್ಪರ್ಧೆ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಪಟ್ಟಕ್ಕೇರಿರುವಂಥದ್ದು. ಈಗ ಮಗನಿಗೆ ಏನಾದರೂ ಒಂದು ನೆಲೆ ಕಂಡಿಡ್ಬೇಕಲ್ಲ. ಹೇಗಿರುವಾಗ ಈ ಒಂದು ವಿಚಾರವನ್ನ ಮುನ್ನೆಲೆಗೆ ತಂದಿದ್ದೆ ಆ ಮೈಸೂರಿನ ಸದ್ಯ MP ಆಗಿರುವ ಪ್ರತಾಪ್ ಸಿಂಹ ಅವರು. ನನ್ನ ವಿರುದ್ಧ ನಿಲ್ಲಿಸಲಿ ನೋಡೋಣ, ನಿಲ್ಲಿಸೋ ಪ್ಲಾನ್ಗಳಲ್ಲಿ ಇದ್ದಂಗಿದೆ ಅಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೆ ಅವರು. ಹಾಗಾಗಿ ಬಹಳ ಸೀರಿಯಸ್ ಆಗಿ ತಗೊಂಡಂಗೆ ಕಾಣಿಸ್ತದೆ ಸಿಎಂ ಸಿದ್ದರಾಮಯ್ಯ.